ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಪುಂಡಿ ಪಲ್ಯ ಚಟ್ನಿ. ಒಂದು ಸೂಟ್ ಪುಂಡಿ ಪಲ್ಯ ತೊಗೊಂಡು ಕುಕ್ಕರ್ನಲ್ಲಿ 4 ಸೀಟಿ ಹೊಡಿಸ್ಕೊಂಡು ಕುದಿಸ್ಕೊಳ್ಳಿ. ಒಂದು 7ರಿಂದ 8 ಹಸಿಮೆಣ್ಸಿಗೆ ಹಾಕ್ಕೊಳ್ಳಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಸಣ್ಣಗೆ ಜಜ್ಕೊಳ್ಳೋಣ ಬನ್ನಿ. ಈ ಥರ ಕಲ್ಯಾಕ ಉಟ್ಕೊಂಡೆ ನೋಡಿರಿ ಚಟ್ನಿ. ಒಂದು ಸಣ್ಣಗೆ ಹೊಳಿರೋ ಉಳ್ಳಾಗಡ್ಡೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಚಟ್ನಿ, ಪುಂಡಿ ಪಲ್ಯ ಚಟ್ನಿ. ತೀರ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ರುಚಿಕರವಾದ ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ರೊಟ್ಟಿ ಜೊತೆಯಲ್ಲಿ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ.